ಗೈಸ್ ಮೊದ್ಲು ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಯಾಕಂದ್ರೆ ತುಂಬಾ ದಿವಸದಿಂದ ಈ ಮ್ಯಾಟ್ರ್ ಬಂದಿದ್ದು ತುಂಬಾ ಟ್ರೋಲ್ ಆಗ್ತೈತೆ. ವಿನಯ್ ಅಣ್ಣನ ಬಗ್ಗೆ ಮಾತಾಡಿದ್ದೀರಾ ಸರ್? ವಿನಯ್ ಅಣ್ಣ ನನ್ಗೆ ಗೊತ್ತು ಸರ್. तो चलिए शुरू करते हैं. ವಿನಯ್ ಅಣ್ಣನೇ ಶಾರ್ಟ್ ಹಾಕಿದ್ರು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ ಬನ್ನಿ ಮತ್ತೆ ಶುರು ಮಾಡೋಣ. ಯಾಕಂಡ್ರು ಅಲ್ಲಿ ನಿಮ್ಮಮ್ಮ ನಿಮ್ ಫ್ಯೂಚರ್ಗೋಸ್ಕರ ಅಳ್ತಾ ಇದ್ರೆ, ಇಲ್ಲಿ ನಿಮ್ಮನ್ನ ಕೇರೆ ಮಾಡ್ತಾ ಇಲ್ಲ ಅಂತವ್ರಿಗೋಸ್ಕರ ಅಳ್ತಾ ಇದ್ದೀರಾ. तो चलिए शुरू करते हैं. ಯಾವಾಗ ಬಂತು ನಿಂಗೆ ಇಷ್ಟು ಒಳ್ಳೆ ಬುದ್ಧಿ? ಅಪ್ಪನನ್ನು ನೋಡಿದ್ದೆ. ಪಪ್ಪಮ್ಮ ಸರಿಯಾಗಿ ಗೂತ ಇಟ್ಟೋದ್ಲಾ? ಅದು ಕೂದಲಲ್ಲ, ಕೋಳಿ ಶಂಟ. ಅಲ್ಲಾಗಿಲ್ಲೇವರೆಗೆ ಬಂದಾತ. ಪಪ್ಪಮ್ಮ ಕೈ ಕೊಟ್ಟಾದ್ಮೇಲೆ ಮೋಟಿವೇಶನ್ ಕೊಡಕ್ಕೆ ಶುರು ಮಾಡಿದ್ದಾನೆ. ಈ ರಮಣಮೂರ್ತಿ ಜೊತೆ ಜಗಳಾಡಿ ಓರ್ ಹಿಡಿದೋಯ್ತು. ರೇಡಿಯೋನಾದ್ರೂ ಕೇಳೋಣ. ಹಾಯ್ ಗೈಸ್, ನಾನಿದ್ದೇನೆ ಪ್ರೀತಿ ಆಶಾ ಗೌಡ. ಎಲ್ಲರೂ ಫ್ರೆಂಡ್ಶಿಪ್ ನ ಯಾವ ರೀತಿ ಗ್ರಾಟಿಟ್ಯೂಡ್ ನ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಥ್ಯಾಂಕ್ ಯು ಕಮಿಂಗ್ ಮೈ ಲೈಫ್ ಮೈ ಫ್ರೆಂಡ್ಸ್. ಅಮ್ಮನ್ ಪಿಂಡ. ಗೆಟ್ ರೆಡಿ ಫಾರ್ ಸಾಂಗ್. ಕುಮಾರಿ ಶ್ರುತಿ ಅವರಿಂದ ಭಾವಗೀತೆಗಳು. ಸ್ನೇಹಿತರೆ ಸಾಕುನ್ನ ಬದುಕಿಗೆ, ಸ್ನೇಹನೇ ನನ್ನ ಜೀವನದಲ್ಲಿ ಎಂದೆಂದಿಗೂ. ಅವಳ ಹಾಡ್ ಕೇಳಿ ಇಷ್ಟು ಹುಚ್ಚಾಟ ಆಡ್ತಾ ಇದ್ಯಲ್ಲ, ಅಕಸ್ಮಾತ್ ಅವಳು ಕುರೂಪಿ ಆಗಿದ್ರೆ? ಸ್ನೇಹನೇ ನಮ್ಮ ಉಸಿರು, ಆ ಸ್ನೇಹಿತರೆ ನನ್ನ ಹಸಿರು. ಅವಳ ಮುಖದ ಮೇಲೆ ಸಿಡಿಬಿನ ಕಲೆ ಇರ್ಲಿ, ಅವಳ ಮುಖ ಸುಟ್ಟೋಗಿರ್ಲಿ, ಎಲ್ಲಾ ಮೂಳೆಗಳು ಹೊರಗೆ ಬಂದು ಒಳ್ಳೆ ಅಸ್ಥಿ ಪಂಜರದಾಗೆ ಇರ್ಲಿ, ಆದ್ರೆ ಅವಳೇ ನನ್ನ ಹೆಂಡತಿ. ವಿಕ್ಕಿ, ಹೇಳ್ ಸರ್. ಡುಂಪಾಪ ಮೀನಿಂಗ್ ಏನು? ತುಂಬಾ ಜನ ಕೇಳ್ಬಿಟ್ಟಾರೆ ಸರ್, ನಾನು ಯಾರಿಗೂ ಹೇಳಿಲ್ಲ. ಇದೇ ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳ್ತಾ ಇರೋದು. ಡು ಅಂದ್ರೆ ಧೈರ್ಯ, ಪಾ ಅಂದ್ರೆ ಪಾಪ, ಪಾ ಅಂದ್ರೆ ಪುಣ್ಯ. ಪಾಪ ಪುಣ್ಯ ಮಾಡಕ್ ನಂತರ ಧೈರ್ಯ ಇರ್ಬೇಕು. ಅದೇ ಡುಂಪಾಪ ಮೀನಿಂಗು. ಡುಂಪಾಪ ಡುಂಪಾ ಡುಂಪಾ ಡುಂಪಾಪ. ಏನೇನ್ 50 ಸ್ಟೇಟಸ್ ಹಾಕ್ಬಿಟ್ಟಿದ್ದೆ. ನಿನ್ನೆ ಮಾತ್ರ ದೇಶಭಕ್ತಿ ಬಂದ್ಬಿಡ್ದ ನಿಂಗೆ? ಪಕ್ಕಾ ದೇಶಭಕ್ತ ಕಣ ನಾನು. ಸರಿ, ನಮ್ ದೇಶದ ರಾಷ್ಟ್ರಗೀತೆ ಆಡು ನೋಡೋಣ. ರಾಷ್ಟ್ರಗೀತೆ ಬರುತ್ತೆ ನಂಗೆ, ಬರುತ್ತೆ. ಆಡು ಮತ್ತೆ. ಬುದ್ಧ ಬಂದಾನು, ಬುದ್ಧಿ ತಂದಾನು, ಆಸೆಯಿಂದಲೇ ದುಃಖ ಎಂದು ಹೋದನು. ಇದು ರಾಷ್ಟ್ರಗೀತೆನಾ? ಇದಲ್ವಾ ಮತ್ತೆ? ಇದು ರಾಷ್ಟ್ರಗೀತೆ ಅನ್ಸುತ್ತಾ ನಿಂಗೆ? ಚೇಂಜ್ ಮಾಡ್ಬಿಟ್ಟವ್ರ? ಇಲ್ಲ, ಇವಾಗ ಆಡ್ತೀನಿ ನೋಡಿ. ಇವಾಗ ಹಾಡೋ. ಉರುಮಿಳ ಉರುಮಿಳ ಊರು ತುಂಬಾ ನಿನ್ನ ಪರಿಮಳ, ತಾಳಲಾರೆ ನಾನು ತಾಳಲಾರೆ. ಊರುಮಿಳ ರಾಷ್ಟ್ರಗೀತೆನಾ ನಿಂಗೆ? ಮತ್ತೆ ಇನ್ಯಾವ್ದು ಸ್ವಲ್ಪ ಹಿಂಟ್ ಕೊಡು. ನೀನೇ ಸ್ಟೇಟಸ್ ಹಾಕಿದ್ದಲ್ಲೋ. ಇವಾಗ ಗ್ಯಾಪ್ನ ಬಂದ್ ನೋಡು. ಒಮ್ಮೆ ರಾತ್ರಿಯ ಮಬ್ಬಲಿ, ದೇವಲೋಕದ ಕ್ಲಬ್ಬಲಿ. ಓಯ್ 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 ಲೇ, ಅಂತ ದಿವಸದಲ್ಲಿ ಇಂತ ಸಾಂಗ್ ಹಾಕ್ತಾರೆ ನಾ ಯಾರಾದ್ರೂ? ಇದು ಅಲ್ವಾ? ನೀನ್ ಯಾವಾಗ ಥಿಯೇಟರ್ ಹೋಗಿದ್ಯಾ? ಓ, ಫಿಲಂ ಸ್ಟಾರ್ಟ್ ಆಗಕ್ ಮುಂಚೆ. ಹೌದೌದು, ಫಸ್ಟ್ ಆ ಸಾಂಗ್ ಹಾಕ್ತಾರೆ, ಆಮೇಲೆ ಫಿಲಂ ಹಾಕ್ತಾರೆ. ಕರೆಕ್ಟ್. ಸಾರಿ, ಇವಾಗ ಆಡ್ತೀನಿ ನೋಡಿ. ಇವಾಗ ಆಡಿ. ಇವಾಗ ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆ ಗಂಡ, 2 ಮುದ್ದಾದ ಮಕ್ಕಳು. ಆದ್ರೆ ಈ ಕ್ಯಾನ್ಸರ್ ನನ್ನ ಜೀವನವನ್ನೇ ಹಾಳು ಮಾಡಿತ್ತು. ಖುಷಿ ಯಾರಿಗೆ ಬೇಡ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾಗಿತ್ತು. ನಾನು ಮುಖೇಶ್. ಬನ್ನಿ ಫ್ರೆಂಡ್ಸ್, ನಮ್ಮ ಪ್ರದೀಪ್ ಏನ್ ಹೇಳ್ತಾರೆ ಕೇಳೋಣ, ಆಮೇಲೆ ಅದ್ರ ಕನ್ನಡ ಬಂದ್ರು ಕಮೆಂಟ್ಸ್ ಓದೋಣ. ನಟ ಸಾರ್ವಭೌಮ ನಾಟಕ ರತ್ನ ಎಚ್.ಡಿ. ಕುಮಾರಸ್ವಾಮಿ ನಾಟಕ ಮಂಡಳಿಯಿಂದ ಬಿಡದಿಯ 35 ಎಕರೆಯಲ್ಲಿ ನಾಟಕ ಪ್ರದರ್ಶನ. ನಾಟಕದ ಮುಖ್ಯ ಪಾತ್ರಧಾರಿ ಎಚ್.ಡಿ. ಕುಮಾರಸ್ವಾಮಿ. ನಾಟಕದಲ್ಲಿ ಶಕುನಿ ಪಾತ್ರಿ ಆರ್ ಅಶೋಕಣ್ಣ. ದುಶ್ಯಾಸನ, ಹೆಣ್ಣಿನ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥ ದುಶ್ಯಾಸನ ಪಾತ್ರವನ್ನ MLC ರವಿಕುಮಾರ್ ಅಥವಾ ಚಲವಾದಿ ನಾರಾಯಣ ಸ್ವಾಮಿ ಅವರು ನಿರ್ವಹಿಸಲಿದ್ದಾರೆ. ಸಮಯ ನನ್ನ ವಾಚು 75 ಲಕ್ಷದ್ದು, ಕುಮಾರಣ್ಣಂದು ಸಿಂಪಲ್ ವಾಚು. ಅಷ್ಟು ಸಿಂಪಲ್ ವಾಚ್ ಅಲ್ಲಿ ಕರೆಕ್ಟ್ ಟೈಮ್ ಕಾಣಿಸುತ್ತೆ. ಸೊ ಸಮಯ ಕುಮಾರಣ್ಣನೇ ನಿಗದಿ ಮಾಡ್ತಾರೆ. ರಾಜ್ಯದ ಜನತೆ ಬಿಡದಿಯ ಎಚ್.ಡಿ. ಕುಮಾರಸ್ವಾಮಿ ನಾಟಕ ಮಂಡಳಿಯ ನಾಟಕ ಪ್ರದರ್ಶನ ಮತ್ತು ರೋಚಕವಾಗಿ ನಾಟಕವನ್ನ ನಿರ್ವಹಿಸುವ ಶಕುನಿ ಪಾತ್ರದ ವೀಕ್ಷಣೆಗೆ ಆರ್ ಅಶೋಕ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತೆ ದುಶ್ಯಾಸನನ್ನ ಮೀರಿಸುವ ದುಶ್ಯಾಸನದ ಪಾತ್ರಕ್ಕಾಗಿ ಚಲವಾದಿ ನಾರಾಯಣ ಸ್ವಾಮಿ, MLC ರವಿಕುಮಾರ್ ಅವರು ರಿಹರ್ಸಲ್ ಇದ್ದಾರೆ. ದಯವಿಟ್ಟು ನಾಟಕ ಪ್ರದರ್ಶನಕ್ಕೆ ಬನ್ನಿ ಅಂತ ರಾಜ್ಯದ ಜನತೆಯನ್ನ ಆಹ್ವಾನಿಸ್ತೀನಿ. ಸ್ಥಳ ನಿಖಿಲ್ ಕುಮಾರಸ್ವಾಮಿ ಅವರ 35 ಎಕರೆ. तो चलिए शुरू करते हैं. ಮಂತ್ರಿ ಆಗ್ಲಿಲ್ಲ ಅಂತ ಹುಚ್ಚಾಗ್ಬಿಟ್ಟಿದ್ದಾನೆ. ನೀನು ಶಿಖಂಡಿ ಪಾತ್ರ ಮಾಡು, ತುಂಬಾ ಚೆನ್ನಾಗಿರುತ್ತೆ. ಆ ಮುಖನೇ ಎಷ್ಟೋ ಬೆಸ್ಟು. ಎಲ್ಲ ತಲೆ ಹಾಕೊಬೇಕು. ಬ್ರಹ್ಮನಿಗೆ ವಿಪರೀತ ತಲೆ ಕೆಟ್ಟಾಗ ಇಂದ ಒಚ್ಚುಳುಗಳನ್ನ ಸೃಷ್ಟಿ ಮಾಡ್ಬಿಡ್ತಾನೆ. ಏನ್ ಮಾಡಕ್ಕಾಗಲ್ಲ. ಬರುವಾಗ ನಶ್ವರ, ಹೋಗುವಾಗ ನಶ್ವರ, ಬಂದು ಹೋಗುವ ನಡುವೆ ಚಪ್ಪಲಿಯಿಂದ ಒಡೆಸಿಕೊಂಡ ಪ್ರದೀಪ್ ಈಶ್ವರ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು.
ನಿಮ್ಮ ಯೋಗ್ಯತೆ ನೋಡಿ ನಮ್ಮ ಡಿಕೆ ಸಾಹೇಬರು ನಿಮಗೆ ಎಲ್ಲಿ ಇಡಬೇಕು ಅಲ್ಲೇ ಇಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜನತೆಗೆ ಸರ್ವ ಸಾಷ್ಟಾಂಗ ನಮಸ್ಕಾರಗಳು. ಮತ್ತೆ ಹುಚ್ಚ ನಾಟಕ ನನ್ನ ಮಗ ಬಂದನಲ್ಲೋ. ಮಜಾ ಆಯಾ. ಎಲ್ಲರೂ ಸೇರಿ ಇವರನ್ನ ಈ ಸಲ ಬಿಗ್ ಬಾಸ್ಗೆ ಕಳ್ಸೋಣ ಕಂಡ್ರು. 90 ದಿನ ನೆಮ್ಮದಿಯಾಗಿರ್ಬೋದು. ಬರೀ ಇಂಥದೆಯ ಬಾರೋ ಅಪ್ರೂಫದ ಮುಳಂದೆ ಬಾ. ಪ್ರತಿ ಮಂಗಳವಾರ ಮಾನಸಿಕ ರೋಗಿಗಳನ್ನು ತಪಾಸಣೆ ಮಾಡಲಾಗುವುದು. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸ್ವಾತಂತ್ರ್ಯ ದಿನಾಚರಣೆ ಎಲ್ರು ಸ್ವತಂತ್ರ ದಿನಾಚರಣೆಗೆ ಶುಭಾಶಯಗಳು. ಏನಪ್ಪಾ ಅಂತ ಅಂದ್ರೆ ಚೆನ್ನಾಗಿ ಆಚರಿಸಿ ಚೆನ್ನಾಗಿ ಇದು ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರೆ ಗಾಂಧೀಜಿ. ಚೆನ್ನಾಗಿ ಆಚರಿಸ್ಕೊಂಡು ಚೆನ್ನಾಗಿ ಇದ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡ್ ಬನ್ನಿ. ನಮ್ಮ ಸಂಗೊಳ್ಳಿ ರಾಯಣ್ಣ ಕರ್ನಾಟಕ ಕಿಂಗು, ಆಮೇಲೆ ಸಿಂಗರ್ ಫೈಟು ಎಲ್ಲ ಚೆನ್ನಾಗಿ ನಡೆಸ್ತಾ ಇದಾರೆ. ಚೆನ್ನಾಗಿ ನಡಿಬೇಕು. ಓಕೆನಾ? ಚೆನ್ನಾಗಿ ಆಚರಿಸ್ಕೊಂಡ್ ಬನ್ನಿ. ಓಕೆ, ಥ್ಯಾಂಕ್ ಯು. ನಿಮ್ ಮೂಗಲ್ಲಿ ಬರ್ತಾ ಇರೋ ಗೊಮ್ಮೆನ ನೀವೇ ಒರೆಸ್ಕೊಳ್ಳಿ. ಒರ್ಸ್ಕೊಂಡೇ ಬಿಟ್ಟಲ್ಲಪ್ಪ. ಇದು ನಮ್ ಬಿಗ್ ಬಾಸ್ಗೆ ಬೇಕಾಗಿರತ್ತೆ. ಯು ಆರ್ ದ ರಿಯಲ್ ಟ್ಯಾಲೆಂಟ್. ಬಿಗ್ ಬಾಸ್ ಶೋಗೋಸ್ಕರ ನಿಮ್ಮ ಆಧಾರ್ ಕಾರ್ಡ್, BPL ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್, 2nd PU ಮಾರ್ಕ್ಸ್ ಕಾರ್ಡ್ ಇದನ್ನೆಲ್ಲ ಹರಿದಾಕಕ್ಕಾಗತ್ತಾ? ಇವ್ನು ಯಾರು ಸರ್ ಇವ್ನು ರಿಯಲ್ ಆಗಿ ಹರಿದಾಕ್ತಾ ಇದ್ದಾನೆ. ನಾವು ಸೆಲೆಕ್ಟ್ ಮಾಡ್ಬೇಕಾಗಿರೋ ಕಂಟೆಸ್ಟೆಂಟ್ ಲಿಸ್ಟಲ್ಲಿ ಇವ್ನು ಇಲ್ವಲ್ಲ. ನಿಂದು ಡಾಕ್ಯುಮೆಂಟ್ಸ್ ನ ಈ ತರ ಹರಿದಾಕ್ತೀಯ ಅಂದ್ಮೇಲೆ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಕಂಟೆಸ್ಟೆಂಟ್ ನ ಹೊಡೆದಾಕಲ್ಲ ಅಂತ ಯಾವ ಗ್ಯಾರಂಟಿ? ಯು ಆರ್ ನಾಟ್ ಫಿಟ್ ಫಾರ್ ದಿಸ್ ಶೋ, ಪ್ಲೀಸ್ ಗೆಟ್ ಔಟ್. ನೀವು ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕು ಅಂದ್ರೆ 1 ಪ್ಯಾಕ್ ಖಾರದ ಪುಡಿನ ಈಗ್ಲೇ ಕಣ್ಣೊಳಗಾಕು. ಏನು ಆಗಲ್ವಾ? ನೀನ್ ಬಿಗ್ ಬಾಸ್ ಮನೆ ಒಳಗೆಲ್ಲ ಹೇಗ್ ಹೋಗ್ತೀರಾ? ಯಾರು ಇವನು ಇಷ್ಟೊಂದು ಟ್ಯಾಲೆಂಟ್ ಇದೆ, ನಾವು ಜಡ್ಜಸ್ ಕೂತಿರೋಗೆ ನಮ್ಗೆ ಇಷ್ಟ ಟ್ಯಾಲೆಂಟ್ಸ್ ಇಲ್ಲ. ಇಷ್ಟೆಲ್ಲ ಟ್ಯಾಲೆಂಟ್ ಇರೋ ನಮ್ ಬಿಗ್ ಬಾಸ್ ಇದ್ ಬೇಡಪ್ಪ, ನಮಗ್ ಕ್ರಿಂಜ್ ಆಗಿ ಆಡೋರ್ಬೇಕು. ಸೊ ಅಲ್ಲಿ ನಿಮ್ಗೆ ಹಾರ್ಪಿಕ್ ಬಾಟಲ್ ಕಾಣಿಸ್ತಾ ಇದೆಲ್ಲ, ಈಗ್ಲೇ ಓಪನ್ ಮಾಡಿ ಕುಡಿಬೇಕು. ಅದನ್ನ ಕುಡಿದ್ರೆ ಮಾತ್ರ ನೀವು ಬಿಗ್ ಬಾಸ್ ಮನೆ ಒಳಗೆ 100 days ಸರ್ವೈವ್ ಆಗಕ್ಕಾಗೋದು ಅಂತ ಅರ್ಥ. ಲಕ್ಷಾಂತರ ಜನ ಬಿಗ್ ಬಾಸ್ 15 ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿದ್ರು ನಾವು 1 ನಿಮಿಷ ರೀಲ್ಸ್ ಎಲ್ಲ ಯಾರ ಮುಖ ನೋಡಕ್ಕಾಗಲ್ವೋ ಅಂತವ್ರನ್ನ ಸೆಲೆಕ್ಟ್ ಮಾಡಿದೀವಿ ಅಂದ್ರೆ ಅರ್ಥ ಮಾಡ್ಕೊಡಿ. ನಾವು ಟ್ಯಾಲೆಂಟೆಡ್ ಕಾಮನ್ ಪೀಪಲ್ ನ ಫಸ್ಟಿಗೆ ರಿಜೆಕ್ಟ್ ಮಾಡಿದೀವಿ ಅಂತ. ಇನ್ಮೇಲೆ ಮಾಡಿದ್ರೆ ಸಣ್ಣ ಪುಟ್ಟ ಕಳ್ತನ ಮಾಡಬಾರ್ದು, ಮಾಡಿದ್ರೆ ದೊಡ್ಡದಾಗೆ ಮಾಡಬೇಕು. ಮತ್ತೇನ್ ಮಾಡೋಣ? ಬಾ ನನ್ನ ಜೊತೆ. ಕರೆಕ್ಟಾಗಿ ನಾನು ಹೇಳ್ದಂಗೆ ಮಾಡು. ನಾವು ಕಳ್ಳರು ಅಂತ ಯಾರಿಗೂ ಗೊತ್ತಾಗಬಾರ್ದು. IT ರೈಡ್ ಮಾಡೋರ ಥರನೇ ಇರಬೇಕು. ID ಕಾರ್ಡ್ ಒಳಗೆ ಹಾಕೋ. ಸರಿ ಬಾಸ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಜಯಂಗ್ಲಿ.